ಹೆಗ್ಗಡದೇವನಕೋಟೆ ಕ್ರೈಸ್ತ ಸಮುದಾಯದಿಂದ ರನ್ ಫಾರ್ ಜೀಸಸ್. ಹೆಗ್ಗಡದೇವನಕೋಟೆಯಲ್ಲಿ ಕ್ರೈಸ್ತ ಸಮುದಾಯದಿಂದ ಗುಡ್ ಫ್ರೈಡೆ ಹಾಗೂ ಈಸ್ಟರ್ ಸಂಡೇ ಪ್ರಯುಕ್ತ ಇಂದು ರನ್ ಫಾರ್ ಜೀಸಸ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮವನ್ನು ತಾಲೂಕಿನ ಆಲಶ್ರೀಕಟ್ಟೆಯಿಂದ ಗದ್ದೆಗೆ ಸರ್ಕಲ್ವರೆಗೆ ಕಾಲ್ನಡಿಗೆಯಿಂದ ಮೆರವಣಿಗೆ ಮಾಡುವುದರ ಮೂಲಕ ಎಲ್ಲ ಕ್ರೈಸ್ತ ಸಮುದಾಯದ ಪಾಸ್ಟರ್ಗಳು, ವಿಶ್ವಾಸಿಗಳು ಸುಮಾರು 500ಕ್ಕೂ ಹೆಚ್ಚು ಜನರು ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ನಂತರ ಕ್ರೈಸ್ತ ಸಮುದಾಯದ ಫಾಸ್ಟರ್ ಆದ ಜಯಕುಮಾರ್ ದುಬಾಲ್ ಅವರು ಮಾತನಾಡಿ, ಈ ಒಂದು ಕಾರ್ಯಕ್ರಮವನ್ನು ಸುಮಾರು 8 ರಿಂದ 9 ವರ್ಷದಿಂದ ಆಚರಿಸುತ್ತಾ ಬರುತ್ತಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನ, ಅದ್ಭುತಗಳನ್ನ ಪ್ರಕಟಿಸುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್ ಕೋಟೆ, NKS TV4, ಹೆಗ್ಗಡದೇವನಕೋಟೆ. ಮೈಸೂರು ಜಿಲ್ಲೆಯ ಸಿರಿಕೋಟೆ ತಾಲೂಕು ಇಲ್ಲಿರುವಂತಹ ಎಲ್ಲ ಚರ್ಚಸ್ ನಾವು ಪಾಸ್ಟರ್ಗಳು ಪ್ರತಿನಿಧಿಗಳಾಗಿದ್ದೇವೆ. ಇವತ್ತು ಗುಡ್ ಫ್ರೈಡೆ ಪ್ರಾಯುಕ್ತವಾಗಿ, ನಾಳೆ ಪುನರುತ್ಪಾದನೆ ದಿನ ಈಸ್ಟರ್, ಇದರ ಪ್ರಾಯುಕ್ತವಾಗಿ ಇವತ್ತು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮಾಡಿರುವಂಥ ಲೋಕಕ್ಕಾಗಿ ಆ ಮಹಾನ್ ಕಾರ್ಯಗಳನ್ನು ಪ್ರಕಟಿಸೋದಕ್ಕೆ ಬಂದಿದ್ದೇವೆ. ಏನಪ್ಪ, ಯೇಸು ಕ್ರಿಸ್ತನ ಸತ್ತಿದ ದಿನ ಗುಡ್ ಫ್ರೈಡೆ ಎಂಬುದಾಗಿ, ಗುಡ್ ಎಂಬುದಾಗಿ ಹೇಳ್ತಾರೆ, ಸತ್ತಿದ್ರೆ ಶೋಕ ಅಲ್ವಾ ಎಂಬುದಾಗಿ, ಅಥವಾ ಸತ್ತಿದ್ರೆ ಅದು ಕರಾಳ ಎಂಬುದಾಗಿ ನೀವು ಹೇಳ್ಬೋದು. ಯೇಸು ಕ್ರಿಸ್ತನ ಸರ್ವಲೋಕದ ಪಾಪಕ್ಕಾಗಿ, ಸರ್ವಲೋಕ ಯೋಗಕ್ಕಾಗಿ, ಕ್ಷೇಮಕ್ಕಾಗಿ ಆತನು ಎಲ್ಲರಿಗೋಸ್ಕರ ಶಿಲುಬೆಯಲ್ಲಿ ಮರಣವನ್ನು ಆತ ಹೊಂದಿದ್ದಾನೆ. ಆ ಒಂದು ಸಂತೋಷವನ್ನು ನಾವು ಕೋಟೆ ತಾಲೂಕಿಗೆ ಇವತ್ತು ಪ್ರಕಟಿಸಿದ್ದೇವೆ. ದೇವರು ನಮ್ಮ ಮೈಸೂರು ಜಿಲ್ಲೆಯನ್ನು, ಕರ್ನಾಟಕವನ್ನು ಆಶೀರ್ವದಿಸಿದೆ. ಥ್ಯಾಂಕ್ ಯು. ಇದನ್ನು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಇದು ಹೀಗೆ ವರ್ಷ ಮಾಡ್ತಾ ಇದ್ದೀರಾ ಅಥವಾ ಇದೊಂದು ಸರಿ ಮಾಡಿದ್ದೀರಾ? ಅನೇಕ ವರ್ಷಗಳಿಂದ, ಸುಮಾರು 8 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಉದ್ದೇಶ ಒಂದೇ ಒಂದು, ಯೇಸು ಕ್ರಿಸ್ತನು ಜನರಿಗಾಗಿ, ಅವರ ಪಾಪಗಳಿಗಾಗಿ, ಅವರ ಕಷ್ಟ, ದುಃಖ, ವೇದನೆಗಳಿಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾನೆ. ಆ ಯೇಸುವಿನ ಬಳಿಗೆ ಬರುವುದಾದರೆ, ಆ ಯೇಸುವನ್ನು ನಂಬುವುದಾದರೆ ಬಿಡುಗಡೆ ಇದೆ ಎಂಬುದಾಗಿ ನಾವು ಸಾರ್ತಾ ಇದ್ದೇವೆ. ಕೋಟೆ ತಾಲೂಕಿಂದ ಟೋಟಲ್ ಎಷ್ಟು ಪಾಸ್ಟರ್ಗಳು ಸೇರಿದಿರಾ? ಇವತ್ತು ನಾವು ಸುಮಾರು ಒಂದು 24 ಪಾಸ್ಟರ್ಗಳು ನಾವು ಸೇರಿದ್ದೇವೆ. ಜನರು ಎಷ್ಟು ಸೇರಿರ್ಬೋದು? ಜನರು ಸುಮಾರು ಒಂದು 500 ಜನ ಸೇರಿದ್ದಾರೆ.